ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಅಂಜುಟಗಿ ಗ್ರಾಮದ ILC 59 ಕೆನೆಲ್ ಒಡೆದು ರೈತರ 40 ಎಕರೆ ಜಮೀನುಗಳು ಸಂಪೂರ್ಣ ಬೆಳೆ ನಾಶ. ಇಂಡಿ ತಾಲೂಕಿನ ಅಂಜುಟಗಿ ಗ್ರಾಮದ ಹನುಮಂತರಾಯಗೌಡ ಇವರ ವಸತಿ ಹತ್ತಿರ ಇರುವ ILC 59 ಕೆನೆಲ್ ಒಡೆದು ಕೆನಲ್ ಪಕ್ಕದ ರೈತರಾದ ಮಡೆಪ್ಪಗೌಡ, ಅಣ್ಣಪ್ಪಗೌಡ ಬಿರಾದಾರ್ ಇವರ ಜಮೀನಿನಲ್ಲಿರುವ ಬೆಳೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿ ನಾಶವಾಗಿದೆ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಬೆಳೆಗಳು ಈಗಾಗಲೇ ಹಾನಿಯಾಗಿವೆ. ಅದರಲ್ಲಿ ಈಗ ಕ್ಯಾನಲ್ ಒಡೆದು ನಮ್ಮ ಜಮೀನಿನಲ್ಲಿರುವ ತೊಗರಿ, ಉಳ್ಳಾಗಡ್ಡಿ, ಹತ್ತಿ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದಲ್ಲದೆ ಜಮೀನಿನ ಮಣ್ಣು ಕೂಡ ಕೊಚ್ಚಿ ಹೋಗಿದೆ. ಇದರಿಂದಾಗಿ ಲಕ್ಷಾನುಗಟ್ಟಲೆ ಹಾನಿಯಾಗಿದೆ. ಮೊದಲೇ ಸಾಲ ಸೋಲ ಮಾಡಿ ಜಮೀನಿನಲ್ಲಿ ಸವಕಳಿ ಮಾಡಿದ್ದೇನೆ. ಈ ರೀತಿಯಾಗಿ ಹಾನಿಯಾದರೆ ನಮ್ಮ ಗತಿ ಹೇಗೆ ಎಂದು ರೈತರಾದ ಮಡೆಪ್ಪಗೌಡ, ಅಣ್ಣಪ್ಪಗೌಡ ಬಿರಾದಾರ್ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಅಣ್ಣಾರಾಯ ಬಬಲಾದ ಸ್ಥಳಕ್ಕೆ ಧಾವಿಸಿ ಇಲ್ಲಿನ ಪರಿಸ್ಥಿತಿ ನೋಡಲಾಗದೆ ರೈತರಿಗೆ ಸಾಂತ್ವನ ನೀಡಿದರು. ಶಾಸಕರು ರೈತರನ್ನು ಸ್ಪಂದಿಸಿ ಕೆರೆಗಳು ತುಂಬಿಸುವಂತೆ ಯೋಜನೆ ರೂಪಿಸಿದ್ದರು. ಆದರೆ ವರುಣನ ರುದ್ರ ನರ್ತನಕ್ಕೆ ಇಂಡಿ ತಾಲೂಕಿನ ರೈತರಿಗೆ ಬರಗಾಲದ ಬವಣೆ ತಪ್ಪದಂತಾಗಿದೆ. ಅದರಲ್ಲಿ ಮಳೆ ಕಡಿಮೆಯಾದರೂ ಹೆಚ್ಚಿಗಾದರೂ ಹಾನಿಯಾಗುವುದು ಕೇವಲ ರೈತರಿಗೆ. ಅಂಜುಟಗಿ ಗ್ರಾಮದ ಕಾಲುವೆಗೆ ರೈತರ ಜಮೀನುಗಳಿಗೆ ಕೂಡಲೇ ತಾಲೂಕಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರೈತರಿಗಾದ ಹಾನಿಯನ್ನು ಪರಿಶೀಲನೆ ಮಾಡಿ ಸೂಕ್ತವಾಗಿ ಪರಿಹಾರ ಕೊಡುವಂತೆ ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ ಹನುಮಂತರಾಯಗೌಡ ಪಾಟೀಲ್, ಶ್ರೀಮಂತ ಬಬಲಾದಿ, ಸುರೇಶ್ ಇಕ್ಕಳಕಿ, ಸಿದ್ದು ಇಕ್ಕಳಕಿ, ಮಲ್ಲಪ್ಪಗೌಡ ಬಿರಾದಾರ್, ಭೀಮಣ್ಣಗೌಡ ಬಿರಾದಾರ್, ಸಿದ್ದಣ್ಣಗೌಡ ಬಿರಾದಾರ್, ಸುರೇಶ್ ಪರಗೊಂಡ ಹಾಗೂ ಅಂಜುಟಗಿ ಗ್ರಾಮಸ್ಥರು, ರೈತರು ಉಪಸ್ಥಿತರಿದ್ದರು. ವರದಿ ಸಿದ್ದಯ್ಯ ಹಿರೇಮಠ್.